ಇವತ್ತು ಒಂದು ಸೂಪರ್ ಆಗಿ ಪ್ಯಾಟಿ ರೆಸಿಪಿ ನೋಡೋಣ. ಇದು ಗೋಲ್ಡ್ ಕಾಯಿನ್. ತುಂಬಾ ಈಸಿ ಸ್ಟೆಪ್ಸ್ನಲ್ಲಿ ಮಾಡ್ಕೋಬೋದು. ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ. ಹೆಲೋ ಫ್ರೆಂಡ್ಸ್, ನಮ್ಮ ಸ್ವಾದ ಚಾನಲ್ಗೆ ಸ್ವಾಗತ. ನಾವು ಮಾಡುವ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಗೋಲ್ಡನ್ ಕಾಯಿನ್ ಮಾಡೋಕ್ಕೆ ಅದರ ಮೇಲೆ ಹಚ್ಚೋದು ಪೊಟೆಟೊ ಪಲ್ಯನ ರೆಡಿ ಮಾಡ್ಕೊಳ ಬನ್ನಿ. ಪೊಟೆಟೊ ಪಲ್ಯ ಮಾಡ್ಕೋಕೆ ಒಂದು ಪ್ಯಾನ್ನಲ್ಲಿ ನೀವು ಒಂದು ಸ್ವಲ್ಪ ಎಣ್ಣೆ ಬಿಸಿ ಮಾಡೋಕ್ಕೆ ಇಡಿ. ಅದರಲ್ಲಿ ಜೀರಿಗೆ, ಸಾಸಿವೆ, ಜಜ್ಜಿಟ್ಟಿರೋ ಬೆಳ್ಳುಳ್ಳಿ ಹಾಕಿ ಮತ್ತು ಸ್ವಲ್ಪ ಸಾಟೆ ಮಾಡ್ಕೊಳ್ಳಿ. ಜೀರಿಗೆ, ಸಾಸಿವೆ ಸ್ವಲ್ಪ ಚಟಪಟ ಆದಮೇಲೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಅದರಲ್ಲಿ ನೀವು ಬಾಯ್ಲ್ ಮಾಡಿರೋ ಪೊಟೆಟೊ ಹಾಕಿ. ಇದು ನೀವು ಒಂದು ಸ್ನ್ಯಾಕ್ಸ್ ಥರ ಮಾಡ್ಕೋಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗೋ ಡಿಶ್ಶು. ಬನ್ನಿ ಈಗ ಎಲ್ಲ ಡ್ರೈ ಮಸಾಲ ಹಾಕೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಖಾರ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಪೌಡರ್ ಮತ್ತು ಅರಿಶಿನನೂ ಹಾಕಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡಿ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪೊಟ್ಯಾಟೊನ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ತುರಿಬಾರ್ದು, ತುರಿದ್ರೆ ಜಿಗಟಾಗುತ್ತೆ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಭಾಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಫಾರ್ ಲೇಟೆಸ್ಟ್ ಅಪ್ಡೇಟ್ಸ್. ನಿಮಗೆ ನಮ್ಮ ವೀಡಿಯೋಸು, ರೆಸಿಪೀಸ್ ಇಷ್ಟ ಆಗತ್ತಿರೆ ಪ್ಲೀಸ್ ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಪೊಟೆಟೊ ಸಬ್ಜಿ ರೆಡಿಯಾಗಿದೆ. ಬನ್ನಿ ಈಗ ಇದನ್ನು ಬ್ರೆಡ್ ಪೀಸ್ ಮೇಲೆ ಹಚ್ಚೋಣ. ಈ ಬ್ರೆಡ್ ಪೀಸು ನಾವು ರೌಂಡ್ ಶೇಪ್ನಾಗೆ ಕಟ್ ಮಾಡ್ಕೊಂಡೀವಿ. ನೀವು ಇದನ್ನು ಒಂದು ವಾಟಿಲೇ ಕಟ್ ಮಾಡ್ಕೋಬೋದು. ಈಗ ಮಾಡಿರೋ ಪೊಟೆಟೊ ಪಲ್ಯ ನೀವು ಈ ರೀತಿ ಚೆನ್ನಾಗಿ ಬ್ರೆಡ್ ಪೀಸ್ ಮೇಲೆ ಸ್ಪ್ರೆಡ್ ಮಾಡಿ. ಒಂದು ಮೀಡಿಯಮ್ ಲೇಯರ್ನಷ್ಟು ಆಗಬೇಕು. ಇದೇ ರೀತಿ ನೀವು ಬೇರೆ ಬ್ರೆಡ್ ಪೀಸಸಿಗೂ ಪೊಟೆಟೊ ಪಲ್ಯನ ಹಚ್ಕೊಳ್ಳಿ. ಮನೆಯಲ್ಲಿ ಯಾರೇ ಗೆಸ್ಟ್ ಬಂದರೆ ನೀವು ಇನ್ನು ತುಂಬಾ ಕ್ವಿಕ್ಕಾಗಿ ಮಾಡಿಕೊಡ್ಬೋದು ಮತ್ತು ಅವರು ತುಂಬಾ ಖುಷಿಯಾಗಿ ತಿಂದು ಹೋಗ್ತಾರೆ. ಮಕ್ಕಳಿಗೆ ಟಿಫಿನಿಗೆ ಆಯ್ತು, ಈವ್ನಿಂಗ್ ಸ್ನ್ಯಾಕ್ಸ್ ಆಯ್ತು, ಅಥವಾ ಹಿಂಗೆ ಸಂಡೇ ನೀವು ಏನರೇ ಬ್ರಂಚ್ ತಿಂತೀರಿ ಅದಕ್ಕೂ ಮಾಡ್ಕೋಬೋದು. ಆಮೇಲೆ ಈ ರೀತಿ ಹಚ್ಕೊಂಡಾದ್ಮೇಲೆ ಅದನ್ನು ಶಾಲೋ ಫ್ರೈ ಮಾಡ್ಕೋಬೇಕು. ಸೊ ಶಾಲೋ ಫ್ರೈ ಮಾಡೋಕ್ಕೆ ಒಂದು ಪ್ಯಾನ್ ಬಿಸಿ ಮಾಡಿ ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿ ಮತ್ತು ಮಾಡಿರುವ ಬ್ರೆಡ್ ಪೀಸಸನ್ನು ಅದರಲ್ಲಿ ಪ್ಲೇಸ್ ಮಾಡಿ. ಆಮೇಲೆ ಅದನ್ನು ಚೆನ್ನಾಗಿ ಒಂದು ಸೈಡು ಬೇಯಿಸ್ಕೊಳ್ಳಿ. ಒಂದು ಸೈಡ್ ಚೆನ್ನಾಗಿ ಸ್ವಲ್ಪ ಬೇಯಿಸ್ಕೊಂಡಾದ್ಮೇಲೆ ಅದರ ಮೇಲೆ ನೀವು ಒಂದು ಸ್ವಲ್ಪ ತುಪ್ಪನೂ ಆ್ಯಡ್ ಮಾಡಿ. ನೋಡಿ ಈ ರೀತಿ ನೀವು ತುಪ್ಪನೂ ಹಾಕಬೇಕು. ತುಪ್ಪ ಹಾಕಿ ನೀವು ಆಮೇಲೆ ಅದನ್ನು ಟರ್ನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಎಲ್ಲನೂ ನೀವು ಟರ್ನ್ ಮಾಡ್ಕೋಬೇಕು ಮತ್ತು ಇನ್ನೊಂದು ಸೈಡನ್ನು ನೀವು ಚೆನ್ನಾಗಿ ಬೇಯಿಸ್ಕೋಬೇಕು. ಬ್ರೆಡ್ ನೋಡಿ ಯಾವ ರೀತಿ ಗೋಲ್ಡನ್ ಬ್ರೌನ್ ಆಗಿದೆ. ಇದೇ ರೀತಿ ನಿಮ್ಮ ಬ್ರೆಡ್ಡು ಗೋಲ್ಡನ್ ಬ್ರೌನ್ ಆಗಿರಬೇಕು. ಟರ್ನ್ ಆದಮೇಲೆ ನೀವು ಪೊಟೆಟೊನ ಚೆನ್ನಾಗಿ ಬೇಯೋಕ್ಕೆ ಬಿಡಬೇಕು. ಚೆನ್ನಾಗಿ ಬೆಂದಾದಮೇಲೆ ಪೊಟೆಟೊ ಮೇಲೆಯೂ ಒಂದು ಕ್ರಿಸ್ಪಿ ಲೇಯರ್ ಬರುತ್ತೆ. ಬನ್ನಿ ಈಗ ಇದನ್ನು ವಾಪಸ್ ಟರ್ನ್ ಮಾಡೋಣ. ನೋಡಿ ಟರ್ನ್ ಮಾಡಿದ ಮೇಲೆ ಯಾವ ರೀತಿ ಆ ಕ್ರಿಸ್ಪಿ ಲೇಯರ್ ಬಂದಿದೆ. ಇದು ಒಂದು ಗೋಲ್ಡನ್ ಬ್ರೌನ್ ಲೇಯರ್ ಈ ರೀತಿ ಬರುತ್ತೆ. ತಿನ್ನೋಕ್ಕೂ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ಈಗ ಈ ರೆಡಿಯಾಗಿರೋದು ಬ್ರೆಡ್ ಪೀಸು ಒಂದು ಪ್ಲೇಟ್ನಲ್ಲಿ ತಕ್ಕೋಬೇಕು. ತಗೊಂಡಾದ್ಮೇಲೆ ಅದರ ಮೇಲೆ ನೀವು ಸ್ವಲ್ಪ ಸಾಸ್ ಹಾಕಬೇಕು. ಸಾಸ್ ಹಾಕಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದರ ಮೇಲೆ ನೀವು ಒಂದು ಸ್ವಲ್ಪ ಪುದೀನ ಚಟ್ನಿ ಹಾಕಿ ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಈ ರೀತಿ ಚೆನ್ನಾಗಿ ಎಲ್ಲ ಪೀಸಸ್ ಮೇಲೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಅದರ ಮೇಲೆ ಕಟ್ ಮಾಡಿರೋವಂಥ ಆನಿಯನ್ ಹಾಕಿ. ಆನಿಯನ್ ಹಾಕೋದಿಂದ್ರೆ ಬಾಯಾಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದಾದಮೇಲೆ ಅದರ ಮೇಲೆ ಒಂದು ಸ್ವಲ್ಪ ಶೇವನ್ನು ಹಾಕಿ. ನಿಮ್ಮದು ಟೇಸ್ಟಿ ಗೋಲ್ಡ್ ಕಾಯಿನ್ ರೆಡಿ ಆಗಿದೆ. ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿ ಆಗುತ್ತೆ. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಫಾರ್ ಲೇಟೆಸ್ಟ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.